ಕರ್ನಾಟಕದಲ್ಲಿ ಇಲ್ಲಿವರೆಗೆ ಯಾವ್ಯಾವ ಜಾತಿಯ ನಾಯಕರು ಮುಖ್ಯಮಂತ್ರಿ ಸ್ಥಾನಕ್ಕೇರಿದ್ದಾರೆ? ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಗಾದಿ ಮತ್ತು ಜಾತಿ ಸಮೀಕರಣಗಳಿಗೆ ದಶಕಗಳ ನಿಕಟ ನಂಟಿದೆ. 1947ರಲ್ಲಿ ಕೆ. ಚಂಗಲ್ರಾಯ ರೆಡ್ಡಿ ಅವರಿಂದ ಹಿಡಿದು ಇಂದು ಮುಖ್ಯಮಂತ್ರಿಯಾಗಿರುವ ಡಿ.ಕೆ. ಶಿವಕುಮಾರ್ ವರೆಗೆ ರಾಜ್ಯದ ಚುಕ್ಕಾಣಿ ಹಿಡಿದ ನಾಯಕರ ಹಿನ್ನೆಲೆಯನ್ನ ಗಮನಿಸಿದ್ರೆ ಇಲ್ಲಿನ ಸಾಮಾಜಿಕ ಮತ್ತು ರಾಜಕೀಯ ಶಕ್ತಿಗಳ ಪ್ರಭಾವ ಸ್ಪಷ್ಟವಾಗಿ ಗೋಚರಿಸುತ್ತೆ. ಭೌಗೋಳಿಕ ಹಾಗೂ ಸಂಖ್ಯಾತ್ಮಕ ಬಲ ಹೊಂದಿರುವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ನಾಯಕರು ಸಿಂಹಪಾಲು ಅವಧಿಗೆ ರಾಜ್ಯವನ್ನ ಆಳಿದ್ರೆ, ದೇವರಾಜ ಅರಸು ಅವರ ಕಾಲಘಟ್ಟ ಹಿಂದುಳಿದ ವರ್ಗಗಳ ಸಬಲೀಕರಣ ಹೊಸ ಮುನ್ನುಡಿ ಬರೀತು. ಬ್ರಾಹ್ಮಣ, ಕುರುಬ, ಈಡಿಗ ಮತ್ತು ದೇವಾಡಿಗ ಸಮುದಾಯಗಳ ನಾಯಕರು ಕೂಡ ವಿಭಿನ್ನ ಕಾಲಘಟ್ಟಗಳಲ್ಲಿ ಮುಖ್ಯಮಂತ್ರಿಯಾಗಿದ್ದಾರೆ. ಆದರೆ ಎಸ್ಸಿ, ಎಸ್ಟಿ, ಮುಸ್ಲಿಂ ಮತ್ತು ಮಹಿಳಾ ಮುಖ್ಯಮಂತ್ರಿಯನ್ನ ರಾಜ್ಯ ಈವರೆಗೂ ಕಂಡಿಲ್ಲ ಅನ್ನೋದು ಇಂದಿಗೂ ರಾಜಕೀಯ ವಲಯದಲ್ಲಿ ಚರ್ಚೆಯಲ್ಲೇ ಉಳಿದಿರುವ ಸಂಗತಿ. ಕರ್ನಾಟಕದ ಯಾವ ಮುಖ್ಯಮಂತ್ರಿ ಯಾವ ಸಮುದಾಯ ಅಥವಾ ಜಾತಿಗೆ ಸೇರಿದವರು ಅನ್ನೋದರ ಸಂಪೂರ್ಣ ವಿವರ ಇಲ್ಲಿದೆ. ಲಿಂಗಾಯತ ಸಮುದಾಯ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಮತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಲಿಂಗಾಯತ ಸಮುದಾಯದ ನಾಯಕರು ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದವರಲ್ಲಿ ಲಿಂಗಾಯತ ಸಮುದಾಯದವರ ಪಟ್ಟಿ ನೋಡಿದ್ರೆ ಅದರಲ್ಲಿ ಬರುವ ಮೊದಲ ಹೆಸರು ಸಿದ್ದವನಹಳ್ಳಿ ನಿಜಲಿಂಗಪ್ಪ ಅಥವಾ ಎಸ್ ನಿಜಲಿಂಗಪ್ಪ ಅವರದ್ದು. ನಿಜಲಿಂಗಪ್ಪ 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಮೊದಲ ಬಾರಿ 1956ರಿಂದ 58ರವರೆಗೆ ಅಧಿಕಾರ ನಡೆಸಿದ ಅವರ ಎರಡನೇ ಅವಧಿ 1962ರ ಜೂನ್ 21ರಿಂದ 1968ರ ಮೇ 28ರವರೆಗೆ ಇತ್ತು. ಕರ್ನಾಟಕ ಏಕೀಕರಣದ ನಾಯಕತ್ವ ವಹಿಸಿ ಕನ್ನಡಿಗರನ್ನೆಲ್ಲ ಒಂದೇ ಸೂರಿನಡಿ ತಂದವರು ಇವರು. 1956ರ ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಾಗ ನಿಜಲಿಂಗಪ್ಪ ಮೊದಲ ಮುಖ್ಯಮಂತ್ರಿಯಾದರು. ನಿಜಲಿಂಗಪ್ಪ ಅವರ ಮೊದಲನೇ ಅವಧಿಯ ನಂತರ ಮುಖ್ಯಮಂತ್ರಿ ಗಾದಿಗೆ ಏರಿದವರು ಬಿ.ಡಿ. ಜತ್ತಿಯವರು 1958ರ ಮೇ 16ರಿಂದ 1962ರ ಮಾರ್ಚ್ 9ರವರೆಗೆ ಸಿಎಂ ಆಗಿದ್ರು. ಜತ್ತಿ ನಂತರ ಅಧಿಕಾರಕ್ಕೆ ಬಂದ ಎಸ್.ಆರ್. ಕಂಠಿ ಕೂಡ ಲಿಂಗಾಯತ ಸಮುದಾಯದವರೇ. ಕಂಠಿ ನಂತರ 1962ರಿಂದ 1968ರವರೆಗೆ ನಿಜಲಿಂಗಪ್ಪ 2ನೇ ಬಾರಿ ಮುಖ್ಯಮಂತ್ರಿ ಆದ್ರು. ಇವರ ಅಧಿಕಾರಾವಧಿ ಮುಗಿದ ನಂತರ ಅದೇ ಸಮುದಾಯದ ವೀರೇಂದ್ರ ಪಾಟೀಲ್ ಅಧಿಕಾರಕ್ಕೇರಿದ್ರು. 1968ರಿಂದ 1971ರವರೆಗೆ ಇವರು ಅಧಿಕಾರದಲ್ಲಿದ್ರು. ನಂತರ ರಾಜ್ಯ ರಾಷ್ಟ್ರಪತಿ ಆಳ್ವಿಕೆಯನ್ನ ಕಾಣ್ತು. ಸುಮಾರು 17 ವರ್ಷದ ನಂತರ ಲಿಂಗಾಯತ ಸಮುದಾಯದವರು ಮತ್ತೆ ಮುಖ್ಯಮಂತ್ರಿ ಆದ್ರು. 1988ರಲ್ಲಿ ಮುಖ್ಯಮಂತ್ರಿಯಾದ ಎಸ್.ಆರ್. ಬೊಮ್ಮಾಯಿ ಅಧಿಕಾರ ನಡೆಸಿದ್ದು 1 ವರ್ಷ. ಆಮೇಲೆ ಮತ್ತೆ ರಾಷ್ಟ್ರಪತಿ ಆಡಳಿತ. 1989ರಲ್ಲಿ ವೀರೇಂದ್ರ ಪಾಟೀಲ್ ಮತ್ತೆ ಮುಖ್ಯಮಂತ್ರಿ ಆದ್ರು. ಇದಾಗಿ 3 ಮುಖ್ಯಮಂತ್ರಿಗಳ ಆಡಳಿತವನ್ನ ಕಂಡ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದ ಜೆ.ಎಚ್. ಪಟೇಲ್ 1996ರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ್ರು. ಮತ್ತೆ ಲಿಂಗಾಯತ ಸಮುದಾಯದ ವ್ಯಕ್ತಿಯೊಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ದು 2007ರಲ್ಲಿ. ಆಗ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಿ.ಎಸ್. ಯಡಿಯೂರಪ್ಪ ಅವರು 1 ವಾರ ಸಿಎಂ ಸ್ಥಾನದಲ್ಲಿದ್ರು. ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬಂದು ಮುಂದಿನ ವರ್ಷ 2008ರಲ್ಲಿ ಬಿ.ಎಸ್. ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿ ಆದ್ರು. ಈ ಬಾರಿ ಅವರು 2011ರವರೆಗೆ ಅಧಿಕಾರದಲ್ಲಿದ್ರು. ಆಮೇಲೆ 1 ವರ್ಷ ಒಕ್ಕಲಿಗ ಸಮುದಾಯದ ಡಿ.ವಿ. ಸದಾನಂದಗೌಡ ಆಡಳಿತ ನಡೆಸಿದ ಮೇಲೆ ರಾಜ್ಯದ ಅಧಿಕಾರದ ಚುಕ್ಕಾಣಿ ಸಿಕ್ಕಿದ್ದು ಲಿಂಗಾಯತ ಸಮುದಾಯದ ಜಗದೀಶ್ ಶೆಟ್ಟರ್ ಅವರಿಗೆ. ಅವರು ಅಧಿಕಾರದಲ್ಲಿದ್ದು ಕೇವಲ 1 ವರ್ಷ. ಆಮೇಲೆ ಸಿದ್ದರಾಮಯ್ಯನವರು 5 ವರ್ಷ, ಯಡಿಯೂರಪ್ಪನವರು 6 ದಿನ, ಎಚ್.ಡಿ. ಕುಮಾರಸ್ವಾಮಿ ಅವರು 1 ವರ್ಷ, ಮತ್ತೆರಡು ವರ್ಷ ಯಡಿಯೂರಪ್ಪ ಅವರು ರಾಜ್ಯದ ಸಿಎಂ ಆಗಿ ಆಡಳಿತ ನಡೆಸಿದ ನಂತರ 2021ರಲ್ಲಿ ಲಿಂಗಾಯತ ಸಮುದಾಯದ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರು. 2021ರಿಂದ 23ರವರೆಗೆ ಅವರು ಸಿಎಂ ಹುದ್ದೆಯಲ್ಲಿದ್ದರು. 2023ರಲ್ಲಿ ಸಿದ್ದರಾಮಯ್ಯನವರು 2ನೇ ಅವಧಿಗೆ ಮುಖ್ಯಮಂತ್ರಿ ಆದ್ರು. ಮೇ 20, 2023ರಲ್ಲಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ 2026ರ ಮೇ 28ರಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಒಕ್ಕಲಿಗ ಸಮುದಾಯ ಕರ್ನಾಟಕದಲ್ಲಿ ಲಿಂಗಾಯತರಂತೆಯೇ ಪ್ರಾಬಲ್ಯ ಹೊಂದಿರುವ ಮತ್ತೊಂದು ಸಮುದಾಯ ಅಂದ್ರೆ ಒಕ್ಕಲಿಗ ಸಮುದಾಯ. ಇಲ್ಲಿಯವರೆಗೆ ಅಂದ್ರೆ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನೂ ಸೇರಿಸಿ ಈ ಸಮುದಾಯದಿಂದ ಮುಖ್ಯಮಂತ್ರಿ ಆದವರು 8 ಮಂದಿ. ಒಕ್ಕಲಿಗ ಸಮುದಾಯದಿಂದ ಮೊದಲ ಬಾರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದವರು ಕೆ. ಚಂಗಲ್ರಾಯ ರೆಡ್ಡಿ ಅಥವಾ ಕೆ.ಸಿ. ರೆಡ್ಡಿ. 1947ರಿಂದ 1952ರವರೆಗೆ ಅಧಿಕಾರ ನಡೆಸಿದ ಇವರೇ ಇಂದಿನ ಕರ್ನಾಟಕ ಅಸ್ತಿತ್ವಕ್ಕೆ ಬರುವ ಮುನ್ನ ಅಧಿಕಾರದಲ್ಲಿದ್ದ ಮೊದಲ ಮುಖ್ಯಮಂತ್ರಿ. ಆಮೇಲೆ 1952ರಲ್ಲಿ ಕೆಂಗಲ್ ಹನುಮಂತಯ್ಯ ಮುಖ್ಯಮಂತ್ರಿ ಆದ್ರು. ಆಮೇಲೆ ಇದೇ ಸಮುದಾಯದ ಕಡದಾಳ್ ಮಂಜಪ್ಪ 1956ರಲ್ಲಿ ಅಧಿಕಾರಕ್ಕೇರಿ 73 ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಆನಂತರ ಹಲವಾರು ವರ್ಷಗಳಲ್ಲಿ ಹಲವಾರು ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ರು. 1994ರಲ್ಲಿ ಒಕ್ಕಲಿಗ ಸಮುದಾಯದ ಎಚ್.ಡಿ. ದೇವೇಗೌಡರು ಮುಖ್ಯಮಂತ್ರಿ ಆದ್ರು. ಆನಂತರ 1999ರಲ್ಲಿ ಎಸ್.ಎಂ. ಕೃಷ್ಣ, 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ, 2011ರಲ್ಲಿ ಡಿ.ವಿ. ಸದಾನಂದಗೌಡ ಮುಖ್ಯಮಂತ್ರಿಗಳಾದರು. ಇದೀಗ 2026ರಲ್ಲಿ ಒಕ್ಕಲಿಗ ಸಮುದಾಯದ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಹಿಂದುಳಿದ ವರ್ಗದವರು. ಹಿಂದುಳಿದ ವರ್ಗಕ್ಕೆ ಸೇರಿದ ಮುಖ್ಯಮಂತ್ರಿಗಳ ಸಂಖ್ಯೆ 4. ಅರಸ್ ಜಾತಿಗೆ ಸೇರಿದ ಡಿ. ದೇವರಾಜ್ ಅರಸು 1972ರ ಮಾರ್ಚ್ 20ರಿಂದ 1977ರ ಡಿಸೆಂಬರ್ 31ರವರೆಗೆ ಸಿಎಂ ಆಗಿದ್ರು. ಅನಂತರ 1978ರಲ್ಲಿ ಅವರು 2ನೇ ಬಾರಿ ಸಿಎಂ ಆದ್ರು.
ರಾಜ್ಯದಲ್ಲಿ ಭೂ ಸುಧಾರಣೆ ಮತ್ತು ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಇವರ ಕೊಡುಗೆ ಅಪಾರ. 1990ರಲ್ಲಿ ಈಡಿಗ ಜಾತಿಯ ಬಂಗಾರಪ್ಪ, ಆಮೇಲೆ ದೇವಾಡಿಗ ಜಾತಿಯ ಎಂ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ರು. ಕುರುಬ ಜಾತಿಯವರಾದ ಸಿದ್ದರಾಮಯ್ಯ 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು, ಕರ್ನಾಟಕ ಇತಿಹಾಸದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಒಟ್ಟು 8 ವರ್ಷ ಸಿಎಂ ಆಗಿ ಸೇವೆ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು. ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೇರಿದವರಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ಆರ್ ಗುಂಡೂರಾವ್ ಬ್ರಾಹ್ಮಣರು. ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆ 3 ಬಾರಿ ಸಿಎಂ ಆಗಿದ್ದಾರೆ. ಇದೇ ವೇಳೆ ಆರ್ ಗುಂಡೂರಾವ್ 1980ರಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗುವ ಮುನ್ನ 3 ವರ್ಷ ಅಧಿಕಾರ ನಡೆಸಿದ್ದಾರೆ. ಇನ್ನುಳಿದಂತೆ ರಜಪೂತ ಸಮುದಾಯಕ್ಕೆ ಸೇರಿದ ಎನ್ ಧರ್ಮಸಿಂಗ್ ಅವರು 2004ರಿಂದ 2006ರವರೆಗೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನ ಮುನ್ನಡೆಸಿದ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.